ಎಲ್ರಿಗೂ ನಮಸ್ಕಾರ. ನಟ ದರ್ಶನ್ ರವರ ಬೇಲು ಕ್ಯಾನ್ಸಲ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ನಟ ದರ್ಶನ್ ಅವರ ಬೇಲು ಕ್ಯಾನ್ಸಲ್ ಆಗಿದೆ. ನಿಮ್ಗೆ ಆಲ್ರೆಡಿ ಈ ವಿಚಾರಗಳು ಎಲ್ಲ ನ್ಯೂಸಲ್ಲಿ, ಟ್ವಿಟ್ಟರಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಆ್ಯಂಡ್ ಆಲ್ಸೋ ಯೂಟ್ಯೂಬ್ ವಿಡಿಯೋಗಳಲ್ಲಿ, ನ್ಯೂಸಲ್ಲಿ ನೀವೆಲ್ಲ ನೋಡಿ ಆಲ್ರೆಡಿ ತಿಳ್ಕೊಂಡಿರ್ತೀರ, ನನಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಆಲ್ಸೋ ಒಂದೇ ಒಂದು ವಿಚಾರನ ತುಂಬ ಗಂಭೀರವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಇವತ್ತು ಕೋರ್ಟ್ನ ಸೆಷನ್ ನ್ಯಾಯಾಲಯದಲ್ಲಿ ಎಲ್ಲ 7 ಜನ ಆರೋಪಿಗಳು ಬಂದ್ಬಿಟ್ಟು ಸರೆಂಡರ್ ಆಗಬೇಕು. ಸರೆಂಡರ್ ಆಗಿಲ್ಲ ಅಂತಂದರೆ ಹೋಗಿ ಅರೆಸ್ಟ್ ಮಾಡಿ, ಎತ್ತಾಕೊಂಡು ಬನ್ನಿ ಅನ್ನೋ ರೀತಿಯಲ್ಲಿ ಈ ವಿಚಾರನ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಆ್ಯಂಡ್ ಆಲ್ಸೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 4-5 ತಿಂಗಳು ನಟ ದರ್ಶನ್ ಅವರು ಆರೋಪಿಯಾಗಿ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಆರೋಪಿಯಾಗಿ ಜೈಲಲ್ಲಿದ್ದರು. ಅವ್ರಿಗೆ ಬೇಲ್ ಕೂಡ ಸಿಕ್ತು. ಬೇಲ್ ಸಿಕ್ಕಿದ್ದಕ್ಕೆ ಅಭಿಮಾನಿಗಳು ತುಂಬಾ ಸಂತೋಷ ಪಟ್ಟಿದ್ರು. ಅವರು ಸಿನಿಮಾ ಶೂಟಿಂಗ್ ಕೂಡ ಮುಗಿಸ್ಕೊಂಡ್ರು. ಅವರ ಸಿನಿಮಾ ಶೂಟಿಂಗ್ ಡೆವಿಲ್ ಅಂತ ಏನು ಒಂದು ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಾಳೆ ಆ ಡೆವಿಲ್ ಸಿನಿಮಾದ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಟೈಟಲ್ನ ಇಟ್ಕೊಂಡು ಒಂದು ಸಾಂಗ್ ಕೂಡ ರಿಲೀಸ್ ಆಗಬೇಕಿತ್ತು ನಾಳೆ ಬೆಳಿಗ್ಗೆ. ಅಷ್ಟರ ಒಳಗೇನೆ ಈಗ ಈ ಒಂದು ಕಹಿ ಸುದ್ದಿ ದರ್ಶನ್ ಅವರ ಪಾಲಿಗೆ ಒಂಥರ ನುಂಗಲಾರದ ತುತ್ತು ಅಂತ ಹೇಳ್ಬೋದು. ಅವ್ರ ಅಭಿಮಾನಿಗಳಿಗಾಗಿರ್ಬೋದು, ನಟ ದರ್ಶನ್ ಅವ್ರಿಗಾಗಿರ್ಬೋದು, ನುಂಗಲಾರದ ತುತ್ತು ಅಂತ ಕನ್ಸಿಡರ್ ಮಾಡ್ಬೋದು. ಆ ರೀತಿ ಆಗಿದೆ. ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಗಣನೆಗೆ ತಗೊಂಡಿರುವಂಥದ್ದು. ಏನಪ್ಪ ಅಂತಂದರೆ ಈ VIP ಟ್ರೀಟ್ಮೆಂಟ್, ಮೇಯ್ನ್ಲಿ VIP ಟ್ರೀಟ್ಮೆಂಟ್ ಕೊಟ್ಟರೆ ಹುಷಾರ್. ಯಾವ ಜೈಲಲ್ಲಾಗಲಿ, ಯಾವ ಒಂದು ಜೈಲು ಸಿಬ್ಬಂದಿ ವರ್ಗದವರು ಒಬ್ಬ ನಟ ಅನ್ನೋವಂಥ ಕಾರಣಕ್ಕೆ ಒಬ್ಬ ದುಡ್ಡಿರೋನು, ಶ್ರೀಮಂತ, ಅವನೇನೇ ತಪ್ಪು ಮಾಡಿ ಜೈಲಿಗೆ ಬಂದರೂ ಕೂಡ ಜೈಲಲ್ಲೂ ಆರಾಮಾಗಿರಬಹುದು ದುಡ್ಡು ಖರ್ಚು ಮಾಡಿದ್ರೆ ಅನ್ನೋವಂಥ ಮೆಂಟಾಲಿಟಿ ಜನಸಾಮಾನ್ಯರ ಕಿವಿಗೆ, ಕಣ್ಣಿಗೆ ಕಾಣಕ್ಕೂಡ್ದು, ಕೇಳಕ್ಕೂಡ್ದು. ಯಾಕೆ ಅಂತಂದರೆ ತಪ್ಪನ್ನ ಮಾಡೋರು ತುಂಬ ಸುಲಭವಾಗಿ ಜೈಲೊಳಗಡೆ ಹೋದರೂ ಕೂಡ ನಾವು ಆರಾಮಾಗಿರ್ಬೋದು ಅನ್ನೋವಂಥ ಒಂದು ಮನಸ್ಥಿತಿ ಬಂದುಬಿಟ್ರೆ ಯಾರು ಬೇಕಾದರೂ ತಪ್ಪು ಮಾಡೋದಕ್ಕೆ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಅವರವರ ಮಟ್ಟಕ್ಕೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಯಾವ ಜೈಲಲ್ಲೂ VIP ಟ್ರೀಟ್ಮೆಂಟ್ ಸಿಗೋ ಹಾಗಿಲ್ಲ. ಈಗ ಮತ್ತೆ ನಟ ದರ್ಶನ್ ರವ್ರನ್ನ ಅರೆಸ್ಟ್ ಮಾಡಾದ್ಮೇಲೂ ಕೂಡ ನಟ ದರ್ಶನ್ ರವ್ರಿಗೂ ಕೂಡ ನೋ VIP ಟ್ರೀಟ್ಮೆಂಟ್ ಇಲ್ಲವೇ ಇಲ್ಲ. ಲಾನ್ನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದುವಂಥದ್ದು, ಕಾಫಿ ಕುಡಿಯುವಂಥದ್ದು, ಬೇರೆ ಬೇರೆ ಕೈದಿಗಳನ್ನು ಜೊತೆ ಕೂರಿಸ್ಕೊಂಡು ಚರ್ಚೆ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಅದೇ ರೀತಿಯಾದ ಮತ್ತೆ ಯಾವುದೇ ಫೋಟೋ ತೆಗೆಯುವ ಹಾಗಿಲ್ಲ. ಫೋಟೋ ತೆಗೆಸ್ಕೊಳ್ಳೋದು, ಇನ್ನೊಂದು ಮತ್ತೊಂದು ವಿಡಿಯೋ ಕಾಲಲ್ಲಿ ಮಾತಾಡುವಂಥದ್ದಾಗಿರ್ಬೋದು, ಯಾವುದೂ ನಡೆಯೋಂಗಿಲ್ಲ ಅಂತ ಸ್ಟ್ರಿಕ್ಟಾಗಿ, ತುಂಬ ಸ್ಟ್ರಿಕ್ಟಾಗಿ, ಟೈಟಾಗಿ ಈ ವಿಚಾರಗಳನ್ನು ಈ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಸುಪ್ರೀಂ ಕೋರ್ಟ್ ಅವರು ಹೇಳಿರುವಂಥದ್ದು. ಆ್ಯಂಡ್ ಆಲ್ಸೋ ಅದರ ಈ ಬೇಲ್ ಕ್ಯಾನ್ಸಲ್ ಆಗಿರುವಂಥ ಆರ್ಡರ್ ಕಾಪಿನ ಎಲ್ಲ ಜೈಲಲ್ಲಿಗೂ, ಪ್ರತಿಯೊಂದು ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲಿರೋ ಎಲ್ಲ ಹೈಕೋರ್ಟ್ಗಳಿಗೂ ಈ ಒಂದು ಆರ್ಡರ್ ಕಾಪಿ ಹೋಗಬೇಕು. ಆ್ಯಂಡ್ ಆಲ್ಸೋ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟು ತರಾಟೆ ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ಬೈದಿದ್ದಾರೆ, ಹೆಂಗೆ ಕೊಟ್ರಿ ನೀವು, ಯಾವ ಒಂದು ಆಧಾರದ ಮೇಲೆ ಈ ಕೇಸ್ ಮೇಲೆ ಬೇಲ್ ಕೊಟ್ರಿ ನೀವು, ಅಂದರೆ ಈ ಕೇಸ್ಗೆ ಬೇಲೆ ಕೊಡೋಂಗಿಲ್ವಂತೆ ಲೆಕ್ಕ ನೋಡಿದ್ರೆ. ಸೊ ಬೇಲೆ ಕೊಡೋಂಗಿಲ್ಲ ಅಂತಂದಮೇಲೆ ಯಾವ ಆಧಾರದ ಮೇಲೆ ನೀವು ಬೇಲ್ ಕೊಟ್ರಿ ಅಂತ ಒಂದಷ್ಟು ಪ್ರಶ್ನೆಗಳು. ಆ್ಯಂಡ್ ಆಲ್ಸೋ ಕರ್ನಾಟಕ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಏನು ಹೈಕೋರ್ಟಲ್ಲಿ ಬೇಲ್ ಸಿಕ್ಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದರು ಸರ್ಕಾರದವರು. ಸೊ ಸರ್ಕಾರದ ವಾದ ಇಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸಾಕಷ್ಟು ವಿಚಾರಗಳಲ್ಲಿ ಈ ಒಂದು ಕೇಸು ಎಲ್ಲೆಲ್ಲೋ ಚರ್ಚೆ ಆಗಿತ್ತು. ಒಂದು ರೀತಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟ್, ಒಂದು ಸಿನಿಮಾ ಹೆಂಗೆ ಚರ್ಚೆ ಆಗುತ್ತೆ ಪ್ಯಾನ್ ಇಂಡಿಯಾವಾಗಿ, ಅಷ್ಟು ಈ ಕೇಸ್ ಚರ್ಚೆ ಆಗಿತ್ತು. ಸಾಕಷ್ಟು ಹಿಂದಿ ಅಥವಾ ತಮಿಳು, ತೆಲುಗು, ಮಲಯಾಳಂ ಯೂಟ್ಯೂಬರ್ಸು, ಕನ್ನಡ ಯೂಟ್ಯೂಬರ್ಸು ಸೇರಿ ಈ ವಿಚಾರನ ಚರ್ಚೆ ಮಾಡಿದರು. ಆ್ಯಂಡ್ ಆಲ್ಸೋ ಮೀಡಿಯಾದವರು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮೀಡಿಯಾದವರು ಈ ವಿಚಾರನ ಚರ್ಚೆ ಮಾಡಿದರು. ಇಷ್ಟು ಗಂಭೀರವಾಗಿರುವಂಥ ಕೇಸ್ಗೆ ನೀವು ಬೇಲ್ನ ಹೆಂಗೆ ಕೊಟ್ರಿ ಅನ್ನುವಂಥ ಒಂದು ವಿಚಾರ ತುಂಬಾ ಗಂಭೀರವಾಗಿ ಸುಪ್ರೀಂ ಕೋರ್ಟ್ನವರು ತಗೊಂಡಿರುವಂಥದ್ದು ಇವಾಗ. ಸೊ ಅಟ್ ಪ್ರೆಸೆಂಟ್ ಬೇಲ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅರೆಸ್ಟ್ ಆದರೆ ಯಾವುದೇ ಕಾರಣಕ್ಕೂ ಈ ಕೇಸ್ ಏನಿದೆ, ವಾದ ವಿವಾದ ಆ್ಯಂಡ್ ಆಲ್ಸೋ ಜಡ್ಜ್ಮೆಂಟ್ ಬಂದು ಎಲ್ಲಿವರೆಗೂ ಕೇಸ್ ಮುಗಿಯೋದಿಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಟ ದರ್ಶನ್ ರವ್ರಿಗೂ ಸೇರಿ ಅವರ ಏನು A1, A2, 3, 4, 5, 6, 7, A7 7 ಜನ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಕೂಡ್ದು ಅನ್ನೋವಂಥ ಆರ್ಡರ್ ಕೂಡ ಈ ಜಡ್ಜ್ಮೆಂಟಲ್ಲಿ ಬಂದಿರುವಂಥದ್ದು ಅಂತ ಹೇಳ್ಬೋದು. ನನಗೆ ಶಾಕ್ ಆಯಿತು, ಏನಪ್ಪ ಇದ್ದಕ್ಕಿದ್ದಂಗೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಒಂದು ವಿಷಯ ಬಂತಲ್ಲ ಅಂತ. ಆ್ಯಂಡ್ ಆಲ್ಸೋ ಡೆವಿಲ್ ಸಿನಿಮಾನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂದರೆ ಆ ಸಿನಿಮಾ ಟೀಮ್ ಅವ್ರಿಗೆ ಎಲ್ಲೋ ಒಂದು ಕಡೆ ಇದು
ಥಾಟ್ ಇತ್ತು ಅಂತ ಅನ್ಸುತ್ತೆ. ಮೇ ಬಿ ಬೇಲ್ ಕ್ಯಾನ್ಸಲ್ ಆದರೂ ಆಗಬಹುದು, ಮುಗಿಸ್ಬಿಡೋಣ ಶೂಟಿಂಗ್ ಅಂದ್ಬಿಟ್ಟು ಕಂಪ್ಲೀಟ್ ಡೆವಿಲ್ ಶೂಟಿಂಗ್ನ ಮುಕ್ತಾಯಗೊಳಿಸಿದ್ದಾರೆ. ಆ್ಯಂಡ್ ಆಲ್ಸೋ ಪರ್ಟಿಕ್ಯುಲರ್ಲಿ ದರ್ಶನ್ ರವ್ರದ್ದು ಮಾತ್ರ ವಾಯ್ಸ್ ಡಬ್ಬಿಂಗು ಕೂಡ ಮುಗಿದೋಗ್ಬಿಟ್ಟಿದೆ. ಅವ್ರದ್ದು ಏನೂ ಬ್ಯಾಲೆನ್ಸ್ ಇಲ್ವಂತೆ. ಯಾಕೆ ಅಂತಂದರೆ ಮತ್ತೆ ಈ ರೀತಿ ಇನ್ನೇನಾದರೂ ಬೇಲ್ ಕ್ಯಾನ್ಸಲ್ ಆಯಿತು, ಮತ್ತೆ ನಟ ದರ್ಶನ್ ರವ್ರನ್ನ ಅರೆಸ್ಟ್ ಮಾಡಿದ್ರೆ ಸಿನಿಮಾಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡಿದ್ರು. ಆ್ಯಂಡ್ ಆಲ್ಸೋ ನಾಳೆ ಸಾಂಗ್ ಕೂಡ ರಿಲೀಸ್ ಇಟ್ಕೊಂಡಿದ್ರು. ಅಂದರೆ ಕೈಂಡ್ ಆಫ್ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಸೈನ್ ಇರ್ಬೋದು ಅದು. ಸೊ ಹಂಗೂ ಇತ್ತು. ಆ್ಯಂಡ್ ಆಲ್ಸೋ ಸಾಕಷ್ಟು ಸಿನಿಮಾಗಳಿಗೆ ದರ್ಶನ್ ಅವರು ಸೈನ್ ಹಾಕಿದ್ರು, ಅಡ್ವಾನ್ಸ್ ಕೂಡ ತೊಗೊಂಡಿದ್ರು. ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರು ಬೇಲ್ ತಗೊಳ್ಳುವಾಗ. ಈ ವಿಚಾರಕ್ಕೂ ಬೇಲ್ ಸಿಗಬೇಕಾಗತ್ತೆ ಒಬ್ಬ ನಟನಿಗೆ ಅಂತ. ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಒಬ್ಬ ಸೆಲೆಬ್ರಿಟಿ ಅಥವಾ ದುಡ್ಡಿರೋವಂಥವನು ಪ್ರಭಾವಿ ವ್ಯಕ್ತಿ ಅವನು ತಪ್ಪು ಮಾಡಿದ್ರು ಜೈಲಲ್ಲಿ ಹಿಂಗಿದ್ದಾನೆ ಅಂತಂದರೆ ಅದು ಸಾಕಷ್ಟು ಲಕ್ಷಾಂತರ ಜನಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಪ್ರಭಾವಿತರಾಗ್ತಾರೆ ಜನಗಳು. ಈ ರೀತಿ ಆಗக்கூಡ್ದು. ಕಾನೂನು ಎಲ್ರಿಗೂ ಒಂದೇ, ಕೈದಿ ಜೈಲಲ್ಲಿ ಕೈದಿಯಾಗಿ ಮಾತ್ರ ಇರಬೇಕು, ನೋ VIP ಟ್ರೀಟ್ಮೆಂಟ್ ಅಂತ ಒಂದು ಆದೇಶನ ಸುಪ್ರೀಂ ಕೋರ್ಟ್ ಹೊರಡಿಸಿರುವಂಥದ್ದು. ಸೊ ತುಂಬ ಕಟ್ಟುನಿಟ್ಟಾಗಿ, ಸ್ಟ್ರಾಂಗ್ ಆಗಿ, ಸ್ಟ್ರಿಕ್ಟಾಗಿ ಈ ಒಂದು ಜಡ್ಜ್ಮೆಂಟ್ನ ಹೊರಡಿಸಿದ್ದಾರೆ. ಇದ್ರ ಮುಂದೆ ಸರ್ಕಾರದವರು ಮಾತಾಡೋಂಗಿಲ್ಲ, ಯಾವ ಹೈಕೋರ್ಟು ಮಾತಾಡೋಂಗಿಲ್ಲ, ಯಾವ ಹೈಲಿ ರೆಪ್ಯೂಟೆಡ್ ಪೋಸ್ಟಲ್ಲಿರುವಂಥ ಪೊಲೀಸ್ ಆಫೀಸರ್ಸ್ ಕೂಡ ಮಾತಾಡೋಂಗಿಲ್ಲ. ಮತ್ತು ಯಾವ ದೊಡ್ಡ ಸೆಲೆಬ್ರಿಟಿ ಕೂಡ ಈ ವಿಚಾರದ ಬಗ್ಗೆ ದರ್ಶನ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು ಅಥವಾ ಬೇಲ್ ಕೊಡಬೇಕು ಅಂತ ಏನೂ ಹೇಳುವಾಗೆ ಇಲ್ಲ. ಯಾಕೆಂದರೆ ಇದು ಸುಪ್ರೀಂ ಕೋರ್ಟ್ಗಿಂತ ಮತ್ತೊಂದು ಕೋರ್ಟು ನಮ್ಮ ದೇಶದಲ್ಲಿ ಇನ್ಯಾವುದೂ ಇಲ್ಲ. ಸೊ ಇದನ್ನು ಈ ಒಂದು ಆರ್ಡರ್ನ ಏನು ಈ ಜಡ್ಜ್ಮೆಂಟ್ ಕೊಟ್ಟಿದ್ದಾರಲ್ಲ ಈಗ ಬೇಲ್ ಕ್ಯಾನ್ಸಲ್ ಮಾಡಿಬಿಟ್ಟು, ಈ ಒಂದು ಆರ್ಡರ್ನ ಹೋಲ್ಡ್ ಮಾಡಿದ್ರಂತೆ ಸುಮಾರು 2 ವೀಕ್ಸಿಂದ. ಇವತ್ತು ಬೆಳಿಗ್ಗೆನೇ ಈ ಆರ್ಡರ್ ಬಂದಿರುವಂಥದ್ದು. ಆ್ಯಂಡ್ ಆಲ್ಸೋ ಇವತ್ತು ಈವ್ನಿಂಗ್, ಇವಾಗ 2:45 ಆಗಿದೆ, 4 ಗಂಟೆ ಒಳಗಾಗಿ ಎಲ್ಲ ಆರೋಪಿಗಳು, ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂಥ ನಟ ದರ್ಶನ್ ಅವ್ರನ್ನೂ ಸೇರಿ, ಪವಿತ್ರ ಅವ್ರನ್ನೂ ಸೇರಿ ಪ್ರತಿಯೊಬ್ಬರು ಹೋಗಿ ಸರೆಂಡರ್ ಆಗಬೇಕು ಅನ್ನೋವಂಥ ಒಂದು ಆರ್ಡರ್ ಆಗಿದೆ. ಆ್ಯಂಡ್ ಆಲ್ಸೋ ದರ್ಶನ್ ರವರು ಚೆನ್ನೈಲಿದ್ದಾರಂತೆ, ಅವ್ರನ್ನ ಕರ್ಕೊಂಬರೋವಂಥ ಅಥವಾ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆಯಂತೆ. ಪವಿತ್ರ ಅವ್ರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದಾರಂತೆ. ಅವರು ನನ್ನ ಬೇಲ್ನ ಕ್ಯಾನ್ಸಲ್ ಮಾಡಬೇಡಿ, ನನಗೆ ಮಗಳಿದ್ದಾಳೆ ಅಂತ ರಿಕ್ವೆಸ್ಟ್ ಮಾಡಿದ್ರಂತೆ. ನಾವು ಇದನ್ನ ಯಾವುದನ್ನು ಕೇರ್ ಮಾಡೋದಿಲ್ಲ, ಅರೆಸ್ಟ್ ಮಾಡಲೇಬೇಕು ಅಥವಾ ಸರೆಂಡರ್ ಆಗಲೇಬೇಕು ಅಂತ ಹೇಳಿದ್ರಂತೆ. ಸೊ ಆ ಪ್ರಕ್ರಿಯೆಗಳು ಇನ್ನೇನು ನಡೀತಾ ಇದೆ, ನಿಮಗೆಲ್ಲ ನಿಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಇವತ್ತು ಸಂಜೆ ಒಳಗಡೆ ಇನ್ನೇನು ಮೀಡಿಯಾದವ್ರಿಗೆ ಮತ್ತು ಸಾಕಷ್ಟು ಜನಕ್ಕೆ ಇನ್ಮೇಲೆ ಇದೇ ಕೆಲಸ, ಇದು ಏನಾಯಿತು, ಇದು ಎತ್ತಾಯಿತು, ಎಲ್ಲೋಯ್ತು, ಎಲ್ಲಿ ಬಂತು, ಮಾತಾಡೋದೇ ಒಂದು ದೊಡ್ಡ ವಿಷಯ ಇದು. ಆ್ಯಂಡ್ ಆಲ್ಸೋ ಸಿನಿಮಾದ ವಿಚಾರಕ್ಕೆ ಬಂದರೆ, ಡೆವಿಲ್ ಸಿನಿಮಾ ರಿಲೀಸ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅವರು ಜೈಲಲ್ಲಿ ಇದ್ದಾಗಲೂ ರಿಲೀಸ್ ಮಾಡಬಹುದು. ಅವರು ಜೈಲಲ್ಲೇ ಇದ್ದು ಸಿನಿಮಾ ರಿಲೀಸ್ ಆಗುವಂಥ ಪರಿಸ್ಥಿತಿಗೆ ಬರುತ್ತೋ, ಅಥವಾ ಅವರು ಜೈಲಿಂದ ಆಚೆ ಬಂದ ಮೇಲೆ ಡೆವಿಲ್ ಸಿನಿಮಾ ರಿಲೀಸ್ ಆಗುವಂಥ ಒಂದು ಪರಿಸ್ಥಿತಿಗೆ ಬರುತ್ತೋ ಕಾದು ನೋಡಬೇಕು. ಆ್ಯಂಡ್ ಆಲ್ಸೋ ಇನ್ಮೇಲೆ ಸಾಕಷ್ಟು ಜನ ರೀಸೆಂಟಾಗಿ ನೋಡಿದ್ರಿ, ರಮ್ಯಾ ಅವ್ರ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ಆ್ಯಕ್ಟರ್ಗಳ ವಿಚಾರದಲ್ಲಾಗಿರ್ಬೋದು, ದರ್ಶನ್ ರವರ ಫ್ಯಾನ್ಸು ತೊಂದರೆ ಕೊಡ್ತಾ ಇದ್ದಾರೆ, ಹೆಂಗೆ ಅಂತ ಸಾಕಷ್ಟು ವಿಚಾರ ಹರಿದಾಡಿತ್ತು. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ನೀವು ಯಾರು ಫ್ಯಾನ್ ಆದರೂ ಆಗಿರಿ, ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ, ಇನ್ನೊಬ್ರು ತೊಂದರೆ ಕೊಡೋಕೆ ಹೋಗ್ಬಿಡಿ. ಆ್ಯಂಡ್ ಆಲ್ಸೋ ಒಬ್ಬ ನಟನ ಹೆಸರು ಹೇಳ್ಕೊಂಡು ಇನ್ನೊಬ್ರು ನೀವು ತೊಂದರೆ ಕೊಡ್ತೀರಿ ಅಂತಂದರೆ ನಿಮ್ಮ ನಟನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಾಕಷ್ಟು ವಿಚಾರ ಇದೆ ಇನ್ನು ದರ್ಶನ್ ರವರ ಕೇಸಿಗೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಇನ್ನೂ ಹೊರಗಡೆ ಬರಬೇಕಿದೆ. ಇನ್ನೂ ಕರೆಕ್ಟಾಗಿ ವಿಚಾರಗಳು ಆಚೆ ಬಂದಿಲ್ಲ. ಬಂದರೆ ಈ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಕೋರ್ಟಲ್ಲಾಗಲಿ ಮತ್ತು ಪೊಲೀಸ್ನವ್ರ ಮುಂದೆ ಆಗಲಿ ಸಾಕಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮಾಡಿ. ಬೈಯೋರು ಬೈತೀರಾ, ನನಗೆ ಗೊತ್ತು, ಏನು ಮಾಡೋಕ್ಕಾಗಲ್ಲ. ಸ್ಟಿಲ್ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.